ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಕ್. ಈ ಸಂಡೇ ಮೈ ಜಾಲಿ ಟ್ರಿಪ್ ಎಲ್ಲಿಗಪ್ಪ ಅಂದರೆ ನಮ್ಮ ಊರಿನ ಕೂಡಡ್ಕ ಹೊಳೆಗೆ. ನಾನು ನನ್ನ ಮಾವನ ಮಗ ಮಾವಂದಿರೆಲ್ಲ ಸೇರಿಕೊಂಡು ನಮ್ಮ ಊರಿನಲ್ಲಿರುವಂತಹ ಒಂದು ಫೇಮಸ್ ಹೊಳೆಯಾದಂತಹ ಕೂಡಡ್ಕ ಹೊಳೆಗೆ ಹೊರಟ್ವಿ. ಈ ಒಂದು ಕೂಡಡ್ಕ ಹೊಳೆ ಇರುವಂತಹದ್ದು ಚೆಂಬು ಊರಿನಲ್ಲಿ. ಈ ಒಂದು ಹೊಳೆ ನೋಡಿದ ತಕ್ಷಣ ನನಗೆ ಬಾಲ್ಯದ ನೆನಪುಗಳೆಲ್ಲ ಕಣ್ಣ ಮುಂದೆ ಬರುತ್ತೆ. ಯಾಕಪ್ಪ ಅಂದರೆ ಶಾಲೆಗೆ ಹೋಗುತ್ತಿದ್ದ ಸಮಯದಲ್ಲಿ ಪ್ರತಿದಿನ ಸಂಜೆ ನಮ್ಮ ಹಾಜರಿ ಇಲ್ಲಿ ಆಗ್ತಾ ಇತ್ತು. ಈ ಹೊಳೆಯಲ್ಲಿ ಕಳೆದ ಆ ದಿನಗಳು ಮರೆಯಲು ಸಾಧ್ಯವಿಲ್ಲ. ಇವತ್ತು ನನ್ನ ಮಾವನ ಮಗನ ಒತ್ತಾಯಕ್ಕೆ ನಾ ಹೊರಟೆ. ಆದರೆ ನಾನು ಅಲ್ಲಿ ಹೋಗಿ ನನ್ನ ಮೈಗೆ ನೀರಿನ ಸ್ಪರ್ಶ ತಾಗಿದಾಗ ಆ ಖುಷಿಗೆ ಮನಸ್ಸೇ ಪ್ರೀತಿಯಿಂದ ಕರಗಿತು. ಮಕ್ಕಳೊಂದಿಗೆ ನಾನು ಕೂಡ ಮಗುವಾಗಿ ಹೋದೆ. ಅವತ್ತೆಲ್ಲ ಬೇಸಿಗೆ ಕಾಲದಲ್ಲಿ ಈ ಹೊಳೆಯಲ್ಲಿ ಈಜಾಟವೇ ಈಜಾಟ. ಆದರೆ ಈಗ ಎಲ್ಲರೂ ಕೂಡ ಬ್ಯುಸಿ. ಏನು ಮಾಡುವುದು ಹೇಳಿ? ಜೀವನವೇ ಹಾಗೆ. ಬಾಲ್ಯದಲ್ಲಿ ಕಳೆದಂತಹ ನೆನಪುಗಳು ಮತ್ತೆ ಸಿಗುವುದು ಬಲು ಕಷ್ಟ. ಸಿಕ್ಕಿದ್ರೂ ಅನುಭವಿಸಲು ಪ್ರೀತಿ ತುಂಬಿದ ಸ್ನೇಹಿತರಿಲ್ಲ. ನನ್ನ ಮಾವನ ಮಗನಿಗಂತೂ ತುಂಬ ಖುಷಿ. ಚಳಿಯಲ್ಲಿ ನಡುಗುತ್ತಿದ್ದರೂ ಆಟ ಮಾತ್ರ ನಿಲ್ಲದು. ಈಗಿನ ಮಕ್ಕಳಿಗೆ ಹೊಳೆಯ ನೋಡಿ ಮಾತ್ರ ಅಭ್ಯಾಸ. ಕೆಲ ಮಕ್ಕಳಿಗಂತೂ ಹೊಳೆಯ ಕಂಡರೆ ಭಯ. ಏನು ಮಾಡುವುದು ಹೇಳಿ? ಪರಿಸ್ಥಿತಿ ಕೂಡ ಆಗಿದೆ. ಏನೇ ಆಗಲಿ ಆವತ್ತಿನ ದಿನಗಳೇ ಸಂತೋಷದಾಯಕ. ನಾನಂತೂ ನೀರಲ್ಲಿ ಆಟ ಆಡಿ ಬೇಗನೆ ಮೇಲೆ ಬಂದೆ. ಒಮ್ಮೆ ಮೆಲ್ಲನೆ ಸುತ್ತಲು ಸುತ್ತಿದೆ. ಹೊಳೆಯ ಬದಿಯ ಪರಿಸರ ನೋಡುವುದೇ ಖುಷಿ. ಹೊಳೆಯ ದಡದಲ್ಲಿ ಬಿದ್ದಿರುವ ಕಲ್ಲುಗಳನ್ನು ನೋಡುವಾಗ ಬಾಲ್ಯದಲ್ಲಿ ಕಲ್ಲು ಮಗುಚಿ ಏಡಿ ಹಿಡಿಯುತ್ತಿದ್ದ ನೆನಪುಗಳು ಬರುತ್ತಿದ್ದವು. ಏನೇ ಇರಲಿ, ನನ್ನ ಈ ಒಂದು ಊರಿನ ಹೊಳೆಯನ್ನು ಯಾವತ್ತೂ ಕೂಡ ಮರೆಯುವಂತಿಲ್ಲ. ಮೈ ತುಂಬ ಕೊಳೆಯ ತುಂಬಿ ಬಂದಾಗ ಯಾವುದೇ ಭೇದ ಭಾವ ತೋರದೆ ಎಲ್ಲರಿಗೂ ಸಮಾನತೆ ಕೊಟ್ಟಿದೆ. ಜೀವನದ ಸವಿನೆನಪುಗಳಲ್ಲಿ ಇದೊಂದು ದೊಡ್ಡ ಸವಿನೆನಪು ಎಂದು ಹೇಳುತ್ತಾ ನನ್ನ ಒಂದು ಮಿನಿ ಬ್ಲಾಗನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.